ಸರ್ಕಾರ ರಚನೆ ಸಂಪುಟ ರಚನೆಯ ಹೊತ್ತಲ್ಲಿ ಒಂದು ಆಡಿಯೋ ಬ್ಲಾಸ್ಟ್ ಆಗಿದೆ. ಜಮೀರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಅದು ಸಂಚಲನ ಸೃಷ್ಟಿಸಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಮತ ಹೋಗದಂತೆ ತಡೆಯುವುದಕ್ಕೆ ಷಡ್ಯಂತ್ರ ಮಾಡಿರುವ ಬಗ್ಗೆ ಆಡಿಯೋದಲ್ಲಿ ಮಾತನಾಡಲಾಗಿದೆ. ಆದರೆ ಇದು ನಕಲಿ ಆಡಿಯೋ ಅಂತಿದ್ದಾರೆ ಜಮೀರ್. ಕಾಂಗ್ರೆಸ್ ಪಾಳೆಯದಲ್ಲಿ ಕಿಡಿ ಹೊತ್ತಿಸಿದ ಆಡಿಯೋ ಬಾಂಬ್. ಸಂಪುಟ ರಚನೆ ಹೊತ್ತಲೇ ಜಮೀರ್ದೆನ್ನಲಾದ ಆಡಿಯೋ ವೈರಲ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ಜಮೀರ್ ಅಹಮದ್ ಖಾನ್ ಸಂಪುಟ ಸೇರಲು ಸರ್ಕಸ್ ಮಾಡ್ತಾ ಇದ್ದಾರೆ. ಮಂತ್ರಿ ಪಟ್ಟ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಇರುವ ಜಮೀರ್ ಡಿಸಿಎಂ ರೇಸ್ನಲ್ಲೂ ಇದ್ದಾರೆ. ಹೀಗೆ ಲೆಕ್ಕಾಚಾರ ನಡೀತಾ ಇರುವ ಹೊತ್ತಲ್ಲೇ ಜಮೀರ್ ರದ್ದು ಎನ್ನಲಾದ ಆಡಿಯೋ ಒಂದು ಭಾರಿ ಸಂಚಲನ ಸೃಷ್ಟಿಸಿದೆ. ಈ ಆಡಿಯೋ ಸ್ಫೋಟದ ಸುತ್ತ ಜಮೀರ್ ಅಹಮದ್ ಖಾನ್ ವಿರುದ್ಧ ಪಕ್ಷ ವಿರೋಧಿ ಆರೋಪ ಸುತ್ತಿಕೊಂಡಿದೆ. ಇದು ದಾವಣಗೆರೆ ಉಪಚುನಾವಣೆಯ ಮತದಾನಕ್ಕೂ ಮೊದಲು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಪಟ್ಟು ಹಿಡಿದಿದ್ರು. ಟಿಕೆಟ್ ನೀಡದಿದ್ರೆ ರಾಜೀನಾಮೆ ಕೊಡುವುದಾಗಿ ಜಮೀರ್ ಅಬ್ಬರಿಸಿದ್ರು. ಪ್ರಚಾರಕ್ಕೂ ಹೋಗದೆ ದೂರ ಉಳಿದಿದ್ರು. ಜಸ್ಟ್ ಒಂದು ಸಲ ಸುದ್ದಿಗೋಷ್ಠಿ ಮಾಡಿ ಬಂದಿದ್ರು. ಇತ್ತ ದಾವಣಗೆರೆಯ ಮುಸ್ಲಿಂ ನಾಯಕರು ಬೇಸರ ಹೊರಹಾಕಿದ್ರು. ಈ ವೇಳೆ ಕೈಪಡೆಗೆ ಒಳೇಟು ಕೊಡೋದಕ್ಕೆ ತಂತ್ರವೂ ನಡೆದಿತ್ತು ಅನ್ನೋ ಮಾತು ಹರಿದಾಡಿತ್ತು. ಇದೀಗ ಮುಸ್ಲಿಂ ಮುಖಂಡರ ಜೊತೆಗೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಮುಸ್ಲಿಮರನ್ನ ಕಾಂಗ್ರೆಸ್ಗೆ ವೋಟ್ ಹಾಕದಂತೆ ತಡೆಯಬೇಕು ಎಂಬ ಮಾತುಗಳು ಇವೆ. हकीकत अब ना आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने दीजिए मुझे। साहब बोलो। अब अज्ञान परसेंटेज नहीं है हमारा। सर जबरदस्ती करके बाहर बुलाने का। सर अब उन्होंने क्या होता भूता में गए तो वो कांग्रेस को दाल दाल कागज क्या करती भरोसा नहीं हमना। आई सोलंग बोल को इंडिपेंडेंट को भी एग्जीक्यूटिव बनाओ। सर नहीं है तो भी अच्छा है करूँ समझ। ದಾವಣಗೆರೆ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಸಿರಾಜ್ ಜೊತೆಗೆ ಜಮೀರ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ಟಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕ್ಸು ಅಂತ ಜಮೀರ್ ಸೂಚಿಸಿದ್ರಂತೆ. ಅಲ್ಲದೆ ಸಾದಿಕ್ ಪೈಲ್ವಾನ್ ವಾರ್ಡ್ ಬಗ್ಗೆನೂ ಮಾತನಾಡಲಾಗಿದ್ದು ಅಲ್ಲಿಯೂ ವೋಟ್ಗಳು ಮೈನಸ್ ಆಗಬೇಕು ಅಂತ ಆಡಿಯೋದಲ್ಲಿ ಇದೆ. सादिक पहलवान का वार्ड कौन दिख रही है? सादिक पहलवान का वार्ड में हमारे वो आरोप को एक छोकरा है वहाँ जरा माइनस होना चाहिए। करते छोड़ो सब ಎಐನಿಂದ ಸೃಷ್ಟಿಸಿರುವ ನಕಲಿ ಆಡಿಯೋ ಎಂದ ಜಮೀರ್ ರದ್ದು ಎನ್ನಲಾದ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಸಿರಾಜ್ ಆಡಿಯೋ 100ಕ್ಕೆ 100 ಸುಳ್ಳು, ನನಗೆ ಆಶ್ಚರ್ಯ ಆಯ್ತು ಎಂದಿದ್ದಾರೆ. ಅಷ್ಟೇ ಅಲ್ಲ, ಆಡಿಯೋ ವೈರಲ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ದಾವಣಗೆರೆ ಸೈಬರ್ ಕ್ರೈಮ್ ಠಾಣೆಗೆ ಸಿರಾಜ್ ದೂರು ನೀಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಆ ಥರ ಯಾವತ್ತೂ ನಾವು ಮಾತಾಡೇ ಇಲ್ಲ. ನಮ್ಮ ಜೊತೆಗೆ ಆ ಥರ ಮಾತುಕತೆ ಆಗಲೇ ಇಲ್ಲ. ಆ ಥರ ಅವರು ಹೇಳಲೂ ಇಲ್ಲ ಯಾವಾಗಲೂ ಜಮೀರ್ ಸಾಹೇಬರು. ಆಶ್ಚರ್ಯ ಆಯಿತು. ಅದು ಆಡಿಯೋ ಅಂತೂ 100ಕ್ಕೆ 100 ಸುಳ್ಳು. ಆಡಿಯೋ ಅಂತೂ ಅದು ಮಾತಾಡಿಲ್ಲ. ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟನೆ ಕೊಟ್ಟಿರುವ ಮಾಜಿ ಸಚಿವ ಜಮೀರ್, ಇದೊಂದು ರಾಜಕೀಯ ಷಡ್ಯಂತ್ರ, ಎಐನಿಂದ ಸೃಷ್ಟಿಸಿರುವ ನಕಲಿ ಆಡಿಯೋ ಅಂತ ತಮ್ಮ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನನ್ನ ಕುರಿತು ಪ್ರಸಾರವಾಗುತ್ತಿರುವ ಆಡಿಯೋ ನಕಲಿಯಾಗಿದೆ. ಆಡಿಯೋವನ್ನ ಎಐ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ. ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಿ ವೈರಲ್ ಮಾಡಿರುವವರ ವಿರುದ್ಧ ಸೈಬರ್ ಠಾಣೆಗೆ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸಲಿ. ನಾನು ಆ ರೀತಿ ಮಾತನಾಡಿಲ್ಲ. ಗೊಂದಲ ಉಂಟು ಮಾಡಲು ಇದೆಲ್ಲವೂ ಸೃಷ್ಟಿ ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ. ಇದನ್ನ ಯಾರೂ ನಂಬಬಾರದು. ಹೀಗಂತ ಜಮೀರ್ ಸ್ಪಷ್ಟನೆ ನೀಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು, ಅದೇನಿದೆಯೋ ಅದೆಲ್ಲ ಹೊರಗಡೆ ಬರುತ್ತೆ, ಅದನ್ನೇ ಅಲ್ವಾ ರಾಜಕೀಯ ಅನ್ನೋದು ಅಂದಿದ್ದಾರೆ. ನಮಗೆ ಭಗವಂತ ಮೇಲೆ ಭರೋಸೆ ಇದೆ. ಅದೇನೈತಿ ಎಲ್ಲದೂ ಹೊರಗೆ ಬರ್ತದೆ ಅಷ್ಟೇ ಸರ್. ಬಟ್ ಪ್ಲಾನ್ ಮಾಡಿದ್ರು ಮೊದಲು ಬರೀ ಆರೋಪ ಕೇಳಿ ಬರ್ತದೆ, ಈಗ ಸಾಕ್ಷಿ ಸಿಗ್ತಾ ಇದ್ದಾವೆಲ್ಲ. ಇದಕ್ಕೆ ನೀವೆಲ್ಲ ರಾಜಕೀಯ ಅಂತಿರಲ್ರ. ನೀವೆಲ್ಲ ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡಿ. ಆಡಿಯೋ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ನಾಯಕರು ಆಡಿಯೋ ಹೊರಬಂದಿರುವ ಸಮಯದ ಬಗ್ಗೆ ತಕರಾರು ಎತ್ತಿದ್ದಾರೆ. ನೋಡಿ, ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು ಅವಾಗಲೇ ಹೇಳಿದ್ದಿದ್ರೆ ನಾವು ಅದನ್ನ ಮೆಚ್ಚಬಹುದಿತ್ತು. ಯಾರೋ ಈ ತರ ಮಾಡೋದನ್ನ. ಆಡಿಯೋ ನೈಜತೆ ಇವೆಲ್ಲ ಪ್ರಶ್ನೆ ಬರ್ತದೆ. ಯಾಕಂದರೆ ಸಹಜವಾಗಿ ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಭಾಳ ರೀತಿ ತೇಜೋವಧೆ ಮಾಡ್ತಕ್ಕಂಥದ್ದು ಈಗ ನನ್ನ ಮೇಲೂ ಭಾಳಷ್ಟು ಪ್ರಯತ್ನಗಳಾಯಿತು. ಜಮೀರ್ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ಗೆ ದೂರು.
ಆಡಿಯೋ ವೈರಲ್ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದ್ದಂತೆ ಮಾಜಿ ಸಚಿವ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಪತ್ರದ ಮೂಲಕ ಕಾಂಗ್ರೆಸ್ ಮುಖಂಡರು ದೂರು ನೀಡಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಮತ್ತು ದಾವಣಗೆರೆ ಮಾಜಿ ಮೇಯರ್ ಕೆ ಚಮನ್ ಸಾಬ್ ದೂರು ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಮಾಜಿ ಸಚಿವ ಜಮೀರ್ ಹುನ್ನಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಜಮೀರ್ಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಇದೆಲ್ಲ ನಡೀತಾ ಇದೆ ಅಂದಿದ್ದಾರೆ. ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಅನ್ನ ಕತ್ತರಿ ಮಾಡಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದ್ರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ತಿಂಗಳಾಗೋಯ್ತು, ಯಾಕೆ ಬಿಡುಗಡೆ ಮಾಡಿಲ್ಲ ಅವಾಗ? ಅದೇನೇ ಹೇಳಿ, ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಎಲ್ಲವೂ ತನಿಖೆಯಿಂದಲೇ ಹೊರಬರಬೇಕಿದೆ. ಬೆಂಗಳೂರಿನಿಂದ ಪ್ರಸನ್ನ ಜೊತೆ ಬಸವರಾಜ ದೊಡ್ಮನಿ, ಟಿವಿ9 ದಾವಣಗೆರೆ.